ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಕಾರ್ಡ್ ಚುರುಕುಗೊಂಡಿದೆ. ನಾಳೆಯಿಂದಲೇ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಆರಂಭವಾಗಲಿದೆ. ಬೆಂಗಳೂರು ವ್ಯಾಪ್ತಿಯ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಶುರುವಾಗುತ್ತೆ ನಾಳೆಯಿಂದ. ಐಟಿ ಹೆಸರಿನಲ್ಲಿ ರದ್ದಾಗಿರುವ ಕಾರ್ಡ್ಗಳ ಪರಿಷ್ಕರಣೆಯನ್ನ ಶುರು ಮಾಡಲಾಗುತ್ತೆ. ಐಟಿ ಜಿಎಸ್ಟಿ ಇರುವ 10,000 ಕಾರ್ಡ್ಗಳು ಈಗಾಗಲೇ ರದ್ದಾಗಿವೆ. ಇನ್ನು ಬಿಪಿಎಲ್ನಿಂದ ಎಪಿಎಲ್ ಕಾರ್ಡ್ಗಳಿಗೆ ವರ್ಗಾವಣೆಯಾಗಿವೆ ಒಂದಷ್ಟು ಕಾರ್ಡ್ಗಳು. ನಾಳೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯಿಂದ ಪರಿಷ್ಕರಣೆಯ ಕಾರ್ಯ ಮತ್ತಷ್ಟು ಚುರುಕನ್ನ ಪಡೆದುಕೊಳ್ಳಲಿದೆ. ಕಾರ್ಡ್ ರದ್ದು ಮಾಡುತ್ತಿರುವ ಬಗ್ಗೆ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಡಿತರ ಅಂಗಡಿಗಳಿಗೆ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಫಲಾನುಭವಿಗಳು. ಯಾಕಂದ್ರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಈ ನಡೆಯಿಂದ ಅನುಸರಿಸ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ತರಕಾರಿ ವ್ಯಾಪಾರ ಮಾಡಿಕೊಂಡು ಗಾರೆ ಕೆಲಸ ಮಾಡಿಕೊಂಡು ಒಂದು ಹೊತ್ತಿನ ಊಟಕ್ಕೆ ಪರಿತಪಿಸ್ತಾ ಇರುವವರ ಬಿಪಿಎಲ್ ಕಾರ್ಡ್ಗಳು ಕೂಡ ರದ್ದಾಗಿವೆ ಅನ್ನೋ ಒಂದಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮತ್ತು ಇಲಾಖೆಯ ಈ ನಡೆಯನ್ನ ಖಂಡಿಸಲಾಗ್ತಾ ಇದೆ. ಇನ್ನು ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಪ್ರಕ್ರಿಯೆಗಳೇನಿದೆಯೋ ಅದಕ್ಕೆ ಮತ್ತಷ್ಟು ಚುರುಕನ್ನು ಮುಟ್ಟಿಸುವಂತಹ ಕೆಲಸವನ್ನ ನಾಳೆ ಮಾಡಲಿದೆ. ಬಿಪಿಎಲ್ ಕಾರ್ಡ್ ಅದೆಷ್ಟೋ ಕುಟುಂಬಗಳ ಆಧಾರ. ಆದರೆ ಅರ್ಹರಲ್ಲದವರು ಬಿಪಿಎಲ್ ಕಾರ್ಡ್ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುತ್ತಿದೆ. ಆದ್ರೀಗ ಅರ್ಹರ ಕಾರ್ಡ್ಗಳು ರದ್ದಾಗ್ತಿದ್ದು ಫಲಾನುಭವಿಗಳಿಗೆ ಆತಂಕ ಎದುರಾಗಿದೆ. ಇದಕ್ಕೆ ಸಿಎಂ ಏನೆಂದ್ರು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ರದ್ದು. ಅರ್ಹ ಫಲಾನುಭವಿಗಳಿಗೂ ಆತಂಕ. ಸಿಎಂ ಹೇಳಿದ್ದೇನು? ರಾತ್ರಿ ಇದ್ದ ಕಾರ್ಡ್ ಬೆಳಿಗ್ಗೆ ಆಕ್ಟಿವ್ ಇರಲ್ಲ. ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಆಗಿ ಬದಲಾಗ್ತಿವೆ. ರೇಷನ್ ಅಂಗಡಿಗೆ ಹೋದವರಿಗೆ ಶಾಕ್ ಆಗ್ತಿದೆ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಹೊಂದಿದ್ದು ಅಂತವರ ಪರಿಷ್ಕರಣೆಗೆ ಸರ್ಕಾರ ಇಳಿದಿದೆ. ಹೀಗಾಗಿ ರಾಜ್ಯದಾದ್ಯಂತ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಮಾತಿನ ಬಡಿದಾಟಕ್ಕೆ ವೇದಿಕೆಯಾಗ್ತಿದೆ. ರದ್ದು ಮಾಡದೆ 6ನೇ ಗ್ಯಾರಂಟಿ ಅಂತ ಬಿಜೆಪಿ ನಾಯಕರು ಗುಡುಗುತ್ತಿದ್ದಾರೆ. ಮತ್ತೊಂದೆಡೆ ಫಲಾನುಭವಿಗಳು ಎಲ್ಲಿ ಕಾರ್ಡ್ ರದ್ದಾಗುತ್ತೋ ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ. ಗಾರ್ಮೆಂಟ್ಸ್ ಉದ್ಯೋಗಿ ಬಿಪಿಎಲ್ ಕಾರ್ಡ್ ರದ್ದು. ತೆರಿಗೆದಾರರಲ್ಲದಿದ್ರು ಕಾರ್ಡ್ ರದ್ದು ಮಾಡಿದ್ದಕ್ಕೆ ಆಕ್ರೋಶ. ಇವರ ಹೆಸರು ರೂಪ. ನೆಲಮಂಗಲದ ಗಾರ್ಮೆಂಟ್ಸ್ ಒಂದರ ಉದ್ಯೋಗಿ. ಬಿಪಿಎಲ್ ಕಾರ್ಡ್ನಿಂದ ಬರ್ತಿದ್ದ ಅಕ್ಕಿಯಲ್ಲಿ ಜೀವನ ನಡೆಸುತ್ತಿದ್ರು. ಆದ್ರೀಗ ಅವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಬದಲಾಗಿದೆ. ನಮ್ಮ ಹತ್ರ ಕಿತ್ತು ಬೇರೆಯವರಿಗೆ ಕೊಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗಳ ಕಾಲೇಜಿಗೆ ಕೇಳ್ತಾರೆ, ನಾನು ಹಾಸ್ಪಿಟ್ಲಿಗೆ ಬೇಕು, ನನಗೆ ಅವ್ರು ದುಡ್ಡು ಕೊಡೋದು ಬೇಡ ಸರ್, ನಮ್ಮ ರೇಷನ್ ಕಾರ್ಡ್ ನಮಗೆ ಬೇಕು ಸರ್. ಬಿಪಿಎಲ್ ಇದ್ದಿದ್ದನ್ನು ಎಪಿಎಲ್ ಮಾಡಿದ್ದಾರೆ. ಅಪ್ಲೈ ಮಾಡೋಂಗೂ ಇಲ್ಲ. ನಾವು ಹೊಸದಾಗಿ ಅಪ್ಲೈ ಮಾಡೋಕೆ ಹೋದ್ರೆ ಕಾರ್ಡ್ ಐತೆ ಅಂತ ತೋರಿಸ್ತಾ ಇದೆ. ನಾವೀಗ ಹೆಂಗ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು ಸರ್? ಸರ್ ನಮ್ಮ ಕಿತ್ಬಿಟ್ಟು ಬೇರೆಯವರಿಗೆ, ಇಲ್ಲಿ ಸ್ವಂತ ಮನೆಯವರಿಗೆ, ಓನರ್ಗಳಿಗೆ ಬರುತ್ತೆ. ಅಪಾಯಿಂಟ್ ಅಲ್ಲಿ ಇರೋರು ತಗೋತಿದ್ದಾರೆ ರೇಷನ್ನ, ನಮಗೆ ಕೊಡ್ತಿಲ್ಲ ಸರ್. ನಾವು ಗಾರ್ಮೆಂಟ್ಸ್ ಅಲ್ಲಿ ಕೂಲಿ ಮಾಡ್ತಿದ್ವಿ. 10,000 ಸಂಬಳ ತಗೊಂಡು 6,000 ಬಾಡಿಗೆ ಕಟ್ಟಬೇಕು ಮನೆಗೆ. 4,000ದಲ್ಲಿ ಕಾಲೇಜ್ ಫೀಸ್ ಕಟ್ಕೊಂಡು ನಾವು ಹೆಂಗ್ ಸರ್ ಜೀವನ ಮಾಡೋದು? ಅದ್ರಲ್ಲಿ ಕೊಡೋದು 3 kg ಅಕ್ಕಿನೂ ಇಲ್ದಂಗೆ ಮಾಡಿದ್ದಾರೆ. ನಾವು ಹೆಂಗ್ ಜೀವನ ಮಾಡ್ಬೇಕು? ಅವ್ರು ಸಿದ್ದರಾಮಯ್ಯನವರು ಹೇಳಿ ತಗೊಳ್ಳಿ. ಅವರು ಇಲ್ಲೇನು ಇಲ್ಲ, ಹಾಸನಕ್ಕೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗಿ ಅಲ್ಲಿ ಏನು ಇನ್ಕಮ್ ಇಲ್ಲ ಅಂತ ತಗೊಂಬನ್ನಿ ಫಾರಮು ಅಂತಂದ್ರು. ಅಲ್ಲಿ ಹೋಗಿ ಪಾನ್ ಕಾರ್ಡ್ ಕೊಟ್ಟು ಚೆಕ್ ಮಾಡಿಸಿದ್ವಿ ಸರ್. ನಾವು ನಿಮ್ದೇನು ಇಲ್ಲಮ್ಮ ಇಲ್ಲಿ ಡೀಟೇಲ್ಸು, ನಿಮ್ಮ ತಾಲೂಕಿಗೆ ಹೋಗ್ರಿ ಅಂತ ಅವರು ವಾಪಸ್ ಕಳಿಸಿದ್ರು ಸರ್. ಜಮೀನಿದ್ದರೂ ಬೆಳೆ ಇಲ್ಲ, ಕಾರ್ಡ್ ಮುಂದುವರಿಸಿ ರೈತರ ಅಳಲು. ಚಿತ್ರದುರ್ಗದಲ್ಲಿ ಬರೋಬ್ಬರಿ 1,670 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಪರಿಷ್ಕರಣೆಯಾಗಿವೆ. ಬಚ್ಚಬೋರನಹಟ್ಟಿ ಗ್ರಾಮದಲ್ಲೂ ಹಲವು ರೈತರ ಕಾರ್ಡ್ ರದ್ದಾಗಿವೆ. 7 ಎಕರೆಗೂ ಹೆಚ್ಚು ಜಮೀನು ಹೊಂದಿರುವ ಹಿನ್ನೆಲೆಯಲ್ಲಿ ಕಾರ್ಡ್ ರದ್ದು ಮಾಡಲಾಗಿದೆ. ಮಾನದಂಡದ ಪ್ರಕಾರ 7 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ರೆ ಬಿಪಿಎಲ್ ಕಾರ್ಡ್ ಹೊಂದಲು ಅರ್ಹರಾಗಿರುವುದಿಲ್ಲ ನಿಜ. ಆದರೆ ಈ ರೈತರು ಹೇಳ್ತಿರೋದೇ ಬೇರೆ. ಜಮೀನಿನಲ್ಲಿ ಉತ್ತಮ ಬೆಳೆ ಇಲ್ಲದ ಕಾರಣ ಸಮಸ್ಯೆಯಾಗ್ತಿದೆ. ಹೀಗಾಗಿ ಬಿಪಿಎಲ್ ಕಾರ್ಡ್ ಮುಂದುವರಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಆಮೇಲೆ ಹುಡುಗರನ್ನ ಸ್ಕೂಲ್ ಸೇರಿಸಲು ಫೀಸ್ಗಳು ಕೇಳ್ತಾ ಇದ್ದಾರೆ. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಮಾಡಿ ರೇಷನ್ ಕಾರ್ಡ್ ತಂದ್ರೆ ನಾವು ಸೇರಿಸ್ಕೊಂತೀವಿ ಅಂತಾರೆ. ಅದರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ ಸರ್. ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟತ್ತೆ ನಮ್ಗೆ. ಸರ್ ಜಮೀನು ಜಾಸ್ತಿ ಐತೆ ಅಂತ ಹೇಳಿ ಮಾಡಿದ್ದಾರೆ ಸರ್. ಆ ಜಮೀನು ನಮ್ಗೇನು ಬೆಳೆ ಸಿಗ್ತಿಲ್ಲ, ಸರಿಯಾಗಿ ಮಳೆ ಬರ್ತಿಲ್ಲ, ಸರಿಯಾಗಿ ಹೊಸ ಸಿಗ್ತಿಲ್ಲ. ನಮ್ಮ ಸರಿ ಭಾರಿ ಸಮಸ್ಯೆ. ನಮ್ಮ ಹೊಲದಾಗ ಬೆಳೆ ನಮ್ಗೆ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟ ಸರ್. ಇನ್ನು ಮತ್ತೊಬ್ಬ ರೈತ, ನನಗೆ 8 ಎಕರೆ ಇದೆ, ಆದರೆ 2 ಮಕ್ಕಳಿರೋದ್ರಿಂದ ಭಾಗ ಮಾಡಿದ್ರೆ 4 ಎಕರೆ ಬರುತ್ತೆ, ಏನ್ ಮಾಡೋದು ಅಂತ ಅಳಲು ತೋಡಿಕೊಂಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಸರ್.
ನಮಗೆ ಇಬ್ಬರು ಮಕ್ಕಳು 8 ಎಕರೆ ಐತೆ. 8 ಎಕರೆ ಇದ್ರೆ ಅದು ಡಿವೈಡ್ ಮಾಡಿದ್ರೆ ಅಲ್ಲಿಗೆ ಬಂತು. ಅಂದರೆ ಇವತ್ತು ಒಟ್ಟು ಸೇರಿ ಎಲ್ಲ ನಷ್ಟ ಮಾಡಿದ್ದಾರೆ ನಮಗೆ. ಅನರ್ಹರ ಕಾರ್ಡು ರದ್ದು, ಅರ್ಹರಿಗೆ ತೊಂದರೆ ಆಗಲ್ಲ. ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರೋ ಕುರಿತು ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅರ್ಹರ ಕಾರ್ಡ್ ರದ್ದು ಮಾಡಲ್ಲ, ಅರ್ಹರಿಗೆ ತೊಂದರೆಯಾಗಲ್ಲ, ಕೇವಲ ಅನರ್ಹರ ಕಾರ್ಡ್ ರದ್ದು ಮಾಡ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ? ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ. ಇನ್ನು ಸಚಿವರು ಕೂಡ ಮಾತನಾಡಿ ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯವಾಗುವುದಿಲ್ಲ ಅಂತ ಭರವಸೆ ನೀಡಿದ್ದಾರೆ. 20% ಬಡತನಕ್ಕಿಂತ ಕೆಳಗಡೆ ಇದ್ದಾರೆ, ಆಯ್ತು ಮಧ್ಯಮ ವರ್ಗದವರಿಗೂ ಸೇರಿಸಿಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟು ಆಗ್ತಾರೆ? 50%, 60%, 80% BPL ಕಾರ್ಡ್ ಕೊಟ್ಟಿದ್ದೇವೆ. ಕೆಲವೊಂದು ಜಿಲ್ಲೆಗಳಲ್ಲಿ 95% BPL ಕಾರ್ಡ್ ಹೋಗಿದ್ದಾವೆ. ಅಂದ್ರೆ ಯಾರು ಅದ್ರ ಬಗ್ಗೆ ಇವತ್ತು ನೈಜವಾದಂಥ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರಿದ್ದಾರೆ ಅವ್ರು ಯಾರಿಗೂ BPL ಕಾರ್ಡಿಂದ ವಂಚನೆ ಮಾಡಲಾಗುವುದಿಲ್ಲ. ಎಷ್ಟು ಜನ IT ರಿಟರ್ನ್ ಫೈಲ್ ಮಾಡೋರು BPL ಕಾರ್ಡ್ ತೊಗೊಂಡಿದ್ದಾರೆ, ಸರ್ಕಾರಿ ನೌಕರರು ತಗೊಂಡಿದ್ದಾರೆ, ಆಮೇಲೆ 3 ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತಗೊಂಡಿದ್ದಾರೆ, ಮನೆಯಲ್ಲಿ 2 ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ. ಸುಳ್ಳು ಹೇಳಿ ನೀವು BPL ಕಾರ್ಡ್ ತಗೊಂಡಿದ್ದೀರಾ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಬೇಕಾಗುತ್ತೆ. BPL ಕಾರ್ಡ್ ಮಾನದಂಡಗಳು ಯಾರು ತೀರ್ಮಾನ ಮಾಡ್ತಾರೆ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ತಾನೆ. ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಯಾರು ಅರ್ಹರಿದ್ದಾರೆ ಅಷ್ಟನ್ನ ಮಾಡ್ತಾ ಇರೋದು. ಎಷ್ಟೊಂದು ಸರಿ ನೀವೇ ಹೇಳ್ತಾ ಇದ್ದೀರಾ ಪೋಳಾಗ್ತಾ ಇದೆ ಮನಿ ಎಲ್ಲ ದುಡ್ಡೆಲ್ಲ ಅಂದ್ಬಿಟ್ಟು. ಆದ್ರಿಂದ ಯಾರು ಬಡವರ ದುಡ್ಡು ಬಡವರಿಗೆ ಹೋಗ್ಬೇಕು, ಬಡವರ ಯೋಜನೆ ಬಡವರಿಗೆ ಹೋಗ್ಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಈ ಮಾನದಂಡಗಳೇನಾದ್ರೂ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂದ್ರೆ ಮೋದಿ ಅವ್ರು ಮಾಡ್ಲಿ, ನಾವು ಮಾಡ್ತೀವಿ. ಅವ್ರೇನು ಕೊಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅದನ್ನ ನಾವು ಅಳವಡಿಸ್ಕೊತೀವಿ. ನಾವು ಇದರಲ್ಲಿ ಸರ್ಕಾರವೇನೋ ಬಡವರಿಗೆ ತೊಂದರೆಯಾಗಲ್ಲ ಅಂತ ಹೇಳ್ತಿದೆ, ಆದರೆ ಅರ್ಹ ಫಲಾನುಭವಿಗಳಿಗೂ ಆತಂಕ ಎದುರಾಗಿದೆ. ಎಲ್ಲಿ ಕಾರ್ಡ್ ರದ್ದಾಗುತ್ತೋ ಅಂತ ದಿಗಿಲಿಗೆ ಬಿದ್ದಿದ್ದಾರೆ. ಬ್ಯೂರೋ